ಕರ್ನಾಟಕದ ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿದೆ ಇಡ್ಲಿ ವಡಾ ಎಟಿಎಂ. ವೀಕ್ಷಕರೇ, ಎಟಿಎಂ ಯಾವ ರೀತಿ ಕೆಲಸ ಮಾಡುತ್ತೋ ಅದೇ ರೀತಿಯಲ್ಲಿ ಈ ಇಡ್ಲಿ ವಡಾ ಎಟಿಎಂ ಕೆಲಸ ಮಾಡುತ್ತೆ. ಎಟಿಎಂ ಮಷೀನ್ ಅಲ್ಲಿ ಕಾರ್ಡ್ ಹಾಕಿದರೆ ದುಡ್ಡು ಬರುತ್ತೋ ಅದೇ ರೀತಿಯಲ್ಲಿ ಈ ಮಷೀನ್ ನಲ್ಲಿ ದುಡ್ಡು ಹಾಕಿದರೆ ಇಡ್ಲಿ ವಡಾ ಚಟ್ನಿ ಸಾಂಬಾರ್ ಬರುತ್ತೆ. ಹೋಟೆಲ್ ರೀತಿಯಲ್ಲಿ ಬಿಸಿ ಬಿಸಿ ಇಡ್ಲಿ ವಡೆ ಮಷೀನ್ ನಿಂದ ಹೊರಗೆ ಬರುತ್ತೆ. ಈ ಮಷೀನ್ ಅನ್ನು ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಮೆಟ್ರೋ ಸ್ಟೇಷನ್ ನಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಈ ಮಷೀನ್ ಯಾವುದು, ಈ ಮಷೀನ್ ನಲ್ಲಿ ಇಡ್ಲಿ ವಡಾ ಹೇಗೆ ಬರುತ್ತೆ, ಎಲ್ಲಾ ಮಾಹಿತಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದಲ್ಲೇ ಪೂರ್ತಿ ನೋಡಿ. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಗೋಲಿ ಇನ್ಸೈಡ್ ಹಿಟ್ ಚಾನಲ್ ಗೆ ಸ್ವಾಗತ. ನನ್ನ ಹೆಸರು ಸುಧೀಂದ್ರ. ನೀವಿನ್ನು ಈ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಕರ್ನಾಟಕ ಬೆಂಗಳೂರು ಮೂಲದ ಇಬ್ಬರು ಸ್ಟಾರ್ಟ್ಅಪ್ ಉದ್ಯೋಗಿಗಳು ಈ ಮಷೀನ್ ಅನ್ನು ಆವಿಷ್ಕರಿಸಿದ್ದಾರೆ. ಇದೇ ತಿಂಗಳಿಂದ ಬೆಂಗಳೂರಿನ ಮೆಟ್ರೋ ಸ್ಟೇಷನ್ ಗಳಲ್ಲಿ ಈ ಇಡ್ಲಿ ಎಟಿಎಂ ಮಷೀನ್ ಕಾರ್ಯನಿರ್ವಹಿಸಲಿದೆ. ಈ ಕಂಪನಿಯ ಹೆಸರು ಫ್ರೆಶ್ ಹಾರ್ಟ್ ರೋಬೋಟಿಕ್ಸ್ ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿಯನ್ನು ಹುಟ್ಟಿ ಹಾಕಿದ್ದು ಶರಣ್ ಹಿರೇಮಠ್ ಮತ್ತು ಸುರೇಶ್ ಚಂದ್ರಶೇಖರ್. ಇವರ ಈ ಹೊಸ ಆವಿಷ್ಕಾರವೇ ಇಡ್ಲಿ ವಡಾ ಎಟಿಎಂ ಮಷೀನ್ಗಳು. ಇವರಿಬ್ಬರು ಸೇರಿ ಭಾರತದಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ತರಲು ಸಜ್ಜಾಗಿದ್ದಾರೆ. ಈ ರೀತಿಯ ಇಡ್ಲಿ ವಡಾ ಎಟಿಎಂ ಮಷೀನ್ಗಳು ಭಾರತದಲ್ಲೇ ಮೊದಲು. ಫ್ರೆಶ್ ರೋಬೋಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು 2 ರೀತಿಯ ಮಷೀನ್ ಮಾಡಿದ್ದಾರೆ. ಒಂದು ಮಷೀನ್ ನಲ್ಲಿ 4 ರೀತಿಯ ವೆರೈಟಿ ಆದ ಇಡ್ಲಿಗಳನ್ನು ಮಾಡಿ ಕೊಡುತ್ತೆ. ಇನ್ನೊಂದು ಮಷೀನ್ ನಲ್ಲಿ 10 ಹಲವಾರು ರೀತಿಯ ಚಟ್ನಿ ಸಾಂಬಾರ್ ಮಾಡುತ್ತೆ. ಮಷೀನ್ ನಲ್ಲಿ ಅಳವಡಿಸಿರುವ QR ಕೋಡ್ ಸ್ಕ್ಯಾನ್ ಮಾಡಿ ನಿಮಗೆ ಬೇಕಿರುವ ಇಡ್ಲಿ ವಡಾ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿದ್ರೆ ನಿಮ್ಮ ಕಣ್ಣ ಮುಂದೆ ಬಿಸಿ ಬಿಸಿ ಇಡ್ಲಿ ವಡಾ ರೆಡಿಯಾಗಿ ಪ್ಯಾಕ್ ಆಗಿ ಬರುತ್ತೆ. ವೀಕ್ಷಕರೇ, ಬ್ಯಾಂಕ್ ಎಟಿಎಂ ಗಳಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ, ಬ್ಯಾಂಕ್ ಸಿಬ್ಬಂದಿಗಳು ಇರೋದಿಲ್ಲ. ಇದೇ ಕಾನ್ಸೆಪ್ಟ್ ಅಲ್ಲಿ ಇಡ್ಲಿ ವಡಾ ಎಟಿಎಂ ಕೆಲಸ ಮಾಡುತ್ತೆ. ಇಡ್ಲಿ ವಡಾ ಎಟಿಎಂ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರುತ್ತಾರೆ, ಹೋಟೆಲ್ ಸಿಬ್ಬಂದಿ ಇರೋದಿಲ್ಲ. ಮೆಟ್ರೋ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಗಳಲ್ಲಿ ಫ್ರೆಶ್ ಹಾಟ್ ಇಡ್ಲಿ ವಡಾ ಮಷೀನ್ಸ್ ಅಳವಡಿಸಲಾಗುತ್ತೆ. ಸಾರ್ವಜನಿಕರ ಸ್ಥಳಗಳಲ್ಲಿ ಇಡ್ಲಿ ವಡಾ ಎಟಿಎಂ ಶುರು ಮಾಡುತ್ತಿರುವುದು ಒಂದು ಒಳ್ಳೆಯ ಸೂಚನೆ. 100% ಹೈಜೀನ್ ಇರುತ್ತೆ, ಆರೋಗ್ಯಕ್ಕೂ ಉತ್ತಮ. ಮುಂಬರುವ ದಿನಗಳಲ್ಲಿ ದೋಸೆ ಎಟಿಎಂ, ಪೂರಿ, ಚಪಾತಿ ಎಲ್ಲಾ ರೀತಿಯ ಆಟೋಮೆಟಿಕ್ ಮಷೀನ್ ಬರಲು ಸಿದ್ಧವಾಗಿದೆ. ಈ ಫುಡ್ ಎಟಿಎಂಗಳು 100ಕ್ಕೆ 100 ಜನಗಳಿಗೆ ಅನುಕೂಲ ಆಗುತ್ತೆ. ಈ ರೀತಿಯ ಫುಡ್ ಎಟಿಎಂ ಅನ್ನು ಇನ್ನೊಂದು ಹೆಸರಿನಲ್ಲಿ ಫುಡ್ ವೆಂಡಿಂಗ್ ಮಷೀನ್ ಎಂದು ಹೇಳುತ್ತಾರೆ. ಈ ಫುಡ್ ವೆಂಡಿಂಗ್ ಮಷೀನಿನ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ದಿನದ 24 ತಾಸು ಫುಡ್ ವೆಂಡಿಂಗ್ ಮಷೀನ್ ತೆರೆದಿರುತ್ತೆ. ಮಧ್ಯರಾತ್ರಿ ಆಗಲಿ, ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ ಬಿಸಿ ಬಿಸಿ ಇಡ್ಲಿ ವಡಾ ನಿಮಗೆ ಸಿಗುತ್ತೆ. ಕ್ಯಾನ್ ಮಾಡಿ ಪೇ ಮಾಡಿ ಬಿಸಿ ಬಿಸಿ ಇಡ್ಲಿ ವಡಾ ಪ್ಯಾಕ್ ಆಗಿ ಬರುತ್ತೆ. ಇಡ್ಲಿ ವಡಾ ಈ ಮಷೀನ್ ಇಂದ ಪ್ಯಾಕ್ ಆಗಿ ಬರುವ ಕಾರಣ ನೀವು ಅಲ್ಲೇ ತಿನ್ನಬಹುದು, ಇಲ್ಲ ಪಾರ್ಸಲ್ ತೆಗೆದುಕೊಂಡು ಹೋಗಬಹುದು. ಈ ವೆಂಡಿಂಗ್ ಮಷೀನ್ಗಳು ಪ್ರಯಾಣ ಮಾಡುವವರಿಗೆ ಹೇಳಿ ಮಾಡಿಸಿದ್ದು. ವೀಕ್ಷಕರೇ, ಈ ಫುಡ್ ವೆಂಡಿಂಗ್ ಕಾನ್ಸೆಪ್ಟ್ ಶುರು ಮಾಡಿದ್ದು ಸೂರ್ಯ ಮುಳುಗದ ದೇಶ ಜಪಾನ್. 1970ರಲ್ಲೇ ಜಪಾನ್ ದೇಶದಲ್ಲಿ ಫುಡ್ ವೆಂಡಿಂಗ್ ಮಷೀನ್ ಪ್ರಾರಂಭವಾಗುತ್ತೆ. ಜಪಾನ್ ದೇಶ ಎಷ್ಟು ಫಾರ್ವರ್ಡ್ ಇದೆ ಎಂದು ಇದರಲ್ಲೇ ಗೊತ್ತಾಗುತ್ತೆ. ಜಪಾನ್ ದೇಶದ ಜನರು ಹೆಚ್ಚು ಫುಡ್ ವೆಂಡಿಂಗ್ ಮಷೀನ್ ಬಳಸುತ್ತಾರೆ ಎಂದರೂ ತಪ್ಪಿಲ್ಲ. ಜಪಾನ್ ದೇಶದ ಎಲ್ಲಾ ವಸ್ತುಗಳು ಈ ವೆಂಡಿಂಗ್ ಮಷೀನ್ ನಲ್ಲಿ ದೊರೆಯುತ್ತೆ. ತರಕಾರಿ, ಕೂಲ್ ಡ್ರಿಂಕ್ಸ್, ತಿಂಡಿ, ಊಟ, ಸ್ನಾಕ್ಸ್, ಸ್ಟೇಷನರಿ ಐಟಮ್ಸ್, ಬುಕ್ಸ್ ಅಷ್ಟೇ ಯಾಕೆ ಬಟ್ಟೆ ಕೂಡ ಈ ವೆಂಡಿಂಗ್ ಮಷೀನ್ ಅಲ್ಲಿ ಜಪಾನ್ ನಲ್ಲಿ ಸಿಗುತ್ತೆ. ಅಮೆರಿಕ, ಚೈನಾ ದೇಶದಲ್ಲೂ 1990ರಲ್ಲೇ ಈ ವೆಂಡಿಂಗ್ ಮಷೀನ್ ಅನ್ನು ಉಪಯೋಗಿಸುತ್ತಿದ್ದಾರೆ. ಅಮೆರಿಕದಲ್ಲಿ ಈ ಫುಡ್ ವೆಂಡಿಂಗ್ ಮಷೀನ್ ಅನ್ನು ಹೆಚ್ಚು ಚಾಕ್ಲೇಟ್ಸ್ ಮತ್ತು ಚಿಪ್ಸ್ಗೆ ಬಳಸುತ್ತಾರೆ. ಪ್ರಪಂಚದ 70% ಡೆವಲಪ್ ಆಗಿರುವ ಕಂಟ್ರಿಗಳಲ್ಲಿ ಫುಡ್ ವೆಂಡಿಂಗ್ ಮಷೀನ್ ಬಂದು 2 ದಶಕಗಳೇ ಆಗಿವೆ. ಈ ದೇಶಗಳಿಗೆ ಹೋಲಿಸಿದರೆ ಫುಡ್ ವೆಂಡಿಂಗ್ ಮಷೀನ್ ಭಾರತದಲ್ಲಿ ಶುರು ಆಗುತ್ತಿರುವುದು ತುಂಬಾ ವಿಳಂಬ ಆಯಿತು ಅನಿಸುತ್ತೆ. ಆದರೂ ಪರವಾಗಿಲ್ಲ, ಭಾರತ ದೇಶದಲ್ಲಿ ಈ ಫುಡ್ ವೆಂಡಿಂಗ್ ಮಷೀನ್ ಕೇವಲ 1 ವರ್ಷದಲ್ಲೇ ಹೆಮ್ಮರವಾಗಿ ಬೆಳೆಯುತ್ತೆ ಅಂತ ಲೆಕ್ಕ ಪಂಡಿತರು ಅಭಿಪ್ರಾಯಪಟ್ಟಿದ್ದಾರೆ. ಒಂದು ಖುಷಿಯ ಸಂಗತಿ ಏನಪ್ಪಾ ಅಂದ್ರೆ ಇಡ್ಲಿ ವಡಾ ಎಟಿಎಂ ಶುರು ಮಾಡಿರೋದು ಇಬ್ಬರು ಕನ್ನಡಿಗರು. ಪ್ರಾರಂಭ ಆಗುತ್ತಿರುವುದು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲೇ. ಈ ಇಬ್ಬರು ಕನ್ನಡಿಗರ ಸಾಧನೆಗೆ ಭಾರತದ ಜನತೆಯಿಂದ ಬಹುಪರಾಕ್ ಸಿಕ್ಕಿದೆ. ಈಗಾಗಲೇ ಇಡ್ಲಿ ವಡಾ ಎಟಿಎಂ ಮಷೀನ್ಗೆ ಸಖತ್ ಬೇಡಿಕೆ ಶುರುವಾಗಿದ್ದು ಕರ್ನಾಟಕ, ಆಂಧ್ರಪ್ರದೇಶ್, ತಮಿಳುನಾಡು, ಮಧ್ಯಪ್ರದೇಶ್, ಗುಜರಾತ್ ಇಷ್ಟು ರಾಜ್ಯಗಳಲ್ಲಿ ಇಡ್ಲಿ ವಡಾ ಎಟಿಎಂ ಸ್ಥಾಪನೆ ಮಾಡಲು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ವೀಕ್ಷಕರೇ, ನಿಮಗೆ ಇಡ್ಲಿ ವಡಾ ಎಟಿಎಂ ಮಷೀನ್ ಬಗೆಗಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.